ಹರಿ ಓಂ, ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಶೇಷ ಅಂತಂದರೆ, ಮೊನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ದೆ. ಯಾವುದಪ್ಪ ಅಂತಂದರೆ, ನಾವು ಸಂಘಟನೆ ಕಟ್ತಾ ಇದ್ದೀವಿ ಅಂತಂದ್ರೆ ಒಂದು ವಿಡಿಯೋ ಹಾಕಿದ್ದೆ. ಮುಂದಿನ ಏನು ಮಾಡೋದಂದರೆ 2025ರಿಂದ 26-27ಕ್ಕೆ ಸಂಘಟನೆ ಓಪನ್ ಆಗುತ್ತೆ. ಅಂದರೆ ವಿಷ್ಣು ರಾಜ್ಯ ಮೋರ್ಚಾ ಸಂಘದ ಉದ್ದೇಶ ಮತ್ತು ಎಲ್ಲ ವಿಡಿಯೋ ಹಾಕಿದ್ದೆ. ಅದಕ್ಕೆ ಒಂದು 4-5 ಸ್ನೇಹಿತರು ಒಂದು ಕಮೆಂಟ್ ಮಾಡಿದ್ದಾರೆ. ಏನಂತಂದರೆ, ನಿನ್ನ ಕೈಲಿ ಆಗೋದಿಲ್ಲ, ನೀನೇನೇ ಈ ಥರ ಎಲ್ಲ ಏನು ಮಾಡ್ತಾ ಇದೀಯ, ನೀನು ಬಿಟ್ಬಿಡು ಅಂತ. ಸಂಘಟನೆಯಿಂದ ಏನು ಯೂಸ್ ಆಗುತ್ತೆ, ನೀನು ಚಿಕ್ಕವನೇನು ಅಂತ ಕಮೆಂಟ್ ಮಾಡಿದ್ದಾರೆ ಕೆಲವಷ್ಟು ಜನ. ಮತ್ತು ಕೆಲವಷ್ಟು ಜನ ಏನು ಮಾಡಿದ್ದಾರೆ ಅಂತಂದರೆ, ನಾನು ಮೇಲ್ ಕಳಿಸಿ ನೀನು ಒಳ್ಳೇದಾಗ್ತಾಯಿದೆ, ಈ ಥರ ಮಾಡು, ಈ ಥರ ಚಿಕ್ಕ ವಯಸ್ಸಲ್ಲಿ ಇಂಥ ಒಂದು ಮೆಚುರಿಟಿ ಆಫ್ ಏನಂತಾರೆ, ಅದು ಬುದ್ಧಿ ಬಂದಿದ್ದರೆ ಚಲೋದು ಅಂತ, ಒಳ್ಳೇದಲ್ಲಿ ಅಂತ ಒಬ್ಬರು ಕೆಲವಷ್ಟು ಜನ ಕಳಿಸಿದ್ದಾರೆ. ಯಾಕಪ್ಪ ಏನು ಮಾತಾಡ್ತೀನಿ ಅಂದರೆ, ನಾನು ಫಸ್ಟು ವ್ಯಕ್ತಿ ಡೆವಲಪ್ಮೆಂಟ್ ಆಗಬೇಕು, ಆದ ನಂತರ ಇನ್ನೊಬ್ಬರಿಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಹಾದಿಯಾಗುತ್ತೆ. ನಾನೇನೇ ಡೆವಲಪ್ಮೆಂಟ್ ಇಲ್ಲ ಅಂದರೆ, ನಾನು ಇನ್ನೊಬ್ಬ ಸಮಾಜದ ಕೆಲಸ ಮಾಡ್ತೀನಿ. ನಾನೇ ಡೆವಲಪ್ಮೆಂಟ್ ಇಲ್ಲ ಅಂದರೆ ಸಮಾಜ ಕೆಲಸ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ನನ್ನೊಂದು ಹೆಸರು ಇರಬೇಕು ಸಮಾಜದಲ್ಲಿ, ಒಂದು ಗುಣ ಅಂತಕ್ಕಂಥದ್ದು ಇರಬೇಕು, 4 ಮಂದಿಗೆ ಚಿರಪರಿಚಿತ ಆಗಿರಬೇಕು. ಅದನ್ನು ನಾನು ಇನ್ನೂ ಇನ್ನೂ ಇಲ್ಲ, ಅಂದರೆ ಜನಗಳಿಗೆ ಇನ್ನೂ ರೀಚ್ ಆಗಿಲ್ಲ. ಅದ್ರಿಗೋಸ್ಕರ ರೀಚ್ ಆಗೋ ತನಕ ನಾವು ಸಂಘಟನೆಯನ್ನು ಇನ್ನೂ ಸ್ಥಾಪನೆ ಮಾಡೋಲ್ಲ. ಪ್ರಾಪರಾಗಿ ಮುಂದಿನ ನಿರ್ಮಾಣದಲ್ಲಿ ನಾನು ಏನಾದರೂ ಜನಗಳಿಗೆ ಮನಸ್ಸು ಮುಟ್ಟ ಅಂತಕ್ಕಂಥ ಕೆಲಸಗಳನ್ನು ಮಾಡಿ, ಯೂಟ್ಯೂಬ್ ಮುಖಾಂತರ ಮೋಟಿವೇಶನ್ ಸ್ಪೀಚ್ ಆಗಿರ್ಬೋದು, ಈಗ ಯುವಕರಿಗಾಗಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮಾತಾಗಿರ್ಬೋದು, ಈ ಥರ ಎಲ್ಲ ಮಾಡಿ ಜನಗಳ ಒಂದು ಮನ ಮುಟ್ಟುವಂಥ ಕೆಲಸವನ್ನು ಮಾಡಿ ಸಂಘ ಸ್ಥಾಪನೆ ಅಂದರೆ 2026 ಎಂಡಿಗೆ ನಾವು ಸಂಘ ಸ್ಥಾಪನೆಯನ್ನು ಮಾಡ್ತೀವಿ. ಯೂಟ್ಯೂಬ್ ಚಾನಲ್ ಸಹ ಇದೆ ನಂದು. ಯೂಟ್ಯೂಬ್ ಚಾನಲ್ನ ಇದೆ, ಕಮೆಂಟ್ ಬಾಕ್ಸಲ್ಲಿ ಯೂಟ್ಯೂಬ್ ಚಾನಲ್ನ ಸಹ ಕೊಟ್ಟಿರ್ತೀನಿ. ಅದನ್ನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವು ನನಗೆ ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ನೀವು ಕೂಡಿ ಒಟ್ಟಾಗಿ ಬೆಳೆಯೋಣ ಅಂತಕ್ಕಂಥದ್ದನ್ನು ಈ ಮನದಲ್ಲಿ ಹೇಳ್ತಿದ್ದೀನಿ. ನನ್ನ ಒಂದು ಫೇಸ್ಬುಕ್ ಚಾನಲ್ ಏನು ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ಯೂಟ್ಯೂಬ್ ಚಾನಲ್ನ ಇದು ಒಂದು ಕಮೆಂಟ್ ಬಾಕ್ಸಲ್ಲಿ ಯೂಟ್ಯೂಬ್ ಚಾನಲ್ದು ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಮುಖಾಂತರ ನಾನು ಮುಂದಿನ ಸಮಾಜ ಕೆಲಸಗಳನ್ನು ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಕೋರುತ್ತೇನೆ. ಯಾರು ನೆಗೆಟಿವ್ ಕಮೆಂಟನ್ನು ಮಾಡಬೇಡಿ ಪ್ಲೀಸ್. ನೆಗೆಟಿವ್ ಕಮೆಂಟ್ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಒಂಥರ ನೋವಾಗುತ್ತೆ.